ಅವರು ಹೇಳಿದಾರಲ್ಲ, ಅವರು ಬಹಳ ಗುಟ್ಟಾಗಿಟ್ಟಿದ್ರು ಅಂತ, ತಮ್ಮ ಮದುವೆ ವಿಷಯವನ್ನು ಬಹಳ ಗುಟ್ಟಾಗಿಟ್ಟಿದ್ರು. ಅಲ್ಲರಿ ಯಾವ ಪತ್ರಕರ್ತ ಬಿಡ್ತಾನೆ ಅಂತ ನಿಮಗೆ ಹೇಳ್ತೀನಿ. ತೇಜಸ್ವಿ ಅವರ ಮದುವೆಯ ಸ್ಟೋರಿಯನ್ನು ಬ್ರೇಕ್ ಮಾಡಿದ ನಂತರ ನನಗೆ ಕನಿಷ್ಠ ಅಂತಂದರೆ ಒಂದು 200 ಫೋನ್ ಕಾಲ್ಗಳು ಬಂದಿರ್ಬೋದು ಅಂತ. ಆ ಫೋಟೋಗಳನ್ನು ನನಗೆ ಕೊಡಿ, ಇನ್ನೇನಾದರೂ ಇದೆಯಾ, ಡೆಲ್ಲಿ ಚಾನಲ್ನವರು, ಕಲ್ಕಟಾ ಚಾನಲ್ನವರು, ಮಧ್ಯಪ್ರದೇಶದವರು, ಅವರ ಮನೆಯವರು ತಮಿಳ್ನಾಡಿನವರು, ಅವರಿಗೆ ಯಾರೂ ನನಗೆ ಪರಿಚಯ ಇಲ್ಲದಿದ್ದವರು ಎಲ್ಲರೂ ಕೂಡ ಫೋನ್ ಮಾಡಿ ನನಗೆ ದುಂಬಾಲು ಬಿದ್ದರು ಅಂತ. ಸರ್ ದಯವಿಟ್ಟು ಆ ಫೋಟೋವನ್ನು ಕೊಡಿ. ಯಾರೂ ನಂಬಿರಲಿಲ್ಲ. ಸರ್ ನೀವು ತೀರಾ ಹೀಗೆ ಇದನ್ನು ನೀವೇ ಹೇಳಿ ಅಂತ, ಇದನ್ನ ಬ್ರೇಕಿಂಗ್ ನ್ಯೂಸ್ ಹೌದಲ್ವಾ ಅಂತ ಯಾರಾದರೂ ಬಿಡ್ತಾ ಇದ್ರ ಹೇಳಿ. ಅಥವಾ ನೀವು ಬ್ರೇಕ್ ಮಾಡಿದಕ್ಕೆ ಮದುವೆ ಆದ ನಾವು. ಆದರೆ ಮದುವೆ ಮಾತ್ರ ಬ್ರೇಕ್ ಆಗಲಿಲ್ಲ ಸರ್. ನಿಮಗೆ ಹೇಳ್ತೀನಿ, ಅವರಿಗೆ ಭಾಳ ಸಮಸ್ಯೆ ಆಯಿತು ಅಂತ. ಯಾಕೆ ಅಂತಂದರೆ ಅವ್ರ ಚಿಕ್ಕಮ್ಮನಿಗೆ ಹೇಳಿರಲಿಲ್ಲ, ಅವರ ಹತ್ತಿರದ ಸಂಬಂಧಿಕರಿಗೆ ಆ ವಿಷಯ ಗೊತ್ತಿರಲಿಲ್ಲ.